ನನ್ನ ಇಡೀ ಬಿಸ್ನೆಸ್ನ ಇನ್ಮೇಲೆ ನಡೆಸೋದು ನಾನಲ್ಲ, ನನ್ನ ಮಗಳು ಭೈರವಿ ದಿವಾನ್. ನನ್ನ ಕಂಪನಿಯ ಮುಂದಿನ ವಾರಿಸುದಾರಳು ಇವಳೆ. ಯಾಕಿಂತ ನಿರ್ಧಾರ ಅಂತ ನಿಮ್ಗೆಲ್ಲ ಅನ್ಸ್ತಿರ್ಬೋದಲ್ವಾ? ನನಗೆ ಸಾಕು, ಇಷ್ಟು ವರ್ಷ ಬಿಸ್ನೆಸ್ ಮಾಡಿದ್ದೀನಿ. ನನ್ನ ನಂತರ ಎಲ್ಲದಕ್ಕೂ ಇವಳೆ ತಾನೇ ಹಕ್ದಾರಳು. ಅದಕ್ಕೆ ಸ್ವಲ್ಪ ಬೇಗನೆ ಅವಳಿಗೆ ಬಿಟ್ಕೊಡ್ತಾ ಇದ್ದೀನಿ. ಇನ್ನೇನೇ ಇದ್ರು ಎಲ್ಲ ಅವಳೇ ನಿಭಾಯಿಸ್ಬೇಕು. ಐಲ್ ಬಿ ಎ ಸಪೋರ್ಟ್ ಟು ಹರ್. ನನ್ನ ಹೆಜ್ಜೆ ಗುರುತಾಗಿ ಈ ಕಂಪ್ನಿನ ಪೀಕ್ ತಗೊಂಡೋಗ್ತಾಳೆ ಅಂತ ನನಗೆ ವಿಶ್ವಾಸ ಇದೆ. ಕಂಗ್ರ್ಯಾಚುಲೇಷನ್ಸ್ and all the best. Veer. Come on, everybody clap. ಥ್ಯಾಂಕ್ಸ್ ಫಾರ್ ಕಮಿಂಗ್. ಇಟ್ಸ್ ಮೈ ಪ್ಲೆಜರ್. ಆದ್ರೂ ನಿಮ್ ವುಡ್ ಬಿ ಫ್ರೀ ಮಾಡ್ಕೊಂಡ್ ಬಂದಿರೋದು ತುಂಬಾ ಗ್ರೇಟ್. ಹಾಗೇನಿಲ್ಲ, ನಿಮ್ ಬಗ್ಗೆ ಎಲ್ಲ ಗೊತ್ತು ನನಗೆ. ವಸುಂಧರಾ ಅವ್ರ 2ನೇ ಮಗ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಅಮ್ಮನ್ ಹಾಗೆ ವರ್ಕಹಾಲಿಕ್. ಕೆಲ್ಸ ಅಂತ ಬಂದ್ರೆ ಬೇರೆ ಯಾವ್ದನ್ನು ಯೋಚನೆ ಮಾಡಲ್ಲ. ತುಂಬಾ ಕೇಳಿದೀನಿ ನಿಮ್ ಬಗ್ಗೆ. ಭೈರವಿ, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು? ಇಶಾನಿ, ನಾನೊಬ್ಳು ಬಿಸ್ನೆಸ್ ವುಮೆನ್ ಆಗಿ ಸುತ್ತಮುತ್ತ ಇರೋ ಕಾಂಪಿಟೇಟಿವ್ಸ್ ಬಗ್ಗೆ ತಿಳ್ಕೊಳ್ದೇ ಇರ್ತೀನ? ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ. ನೀವು ವಿರಾಟ್ ತರಾನೇ ಯಾವಾಗ್ಲೂ ಬಿಸ್ನೆಸ್ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಾ. ನೋ, ಇವ್ರಷ್ಟಲ್ಲ. ಯು ಕ್ಯಾರಿ ಆನ್. ಊಟ ಮಾಡ್ಕೊಂಡೇ ಹೋಗ್ಬೇಕು. ಶ್ಯೂರ್. ಓಕೆ. ಬೇರೇನು ಬೇಕಿಲ್ಲ, ನೀನೇ ಬರ, ನೀನಂದ್ರೆ ಸಡಗರ. ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲಿ 2 ಸ್ವರ. ಆನಂದದ ಆಲಾಪನ ಸಲಿಹರು. ನನ್ನ ಡ್ರೀಮ್ ಗರ್ಲ್ ನನ್ನ ಕನ್ಸಲ್ಲಿ ಬರೋದಲ್ದೆ ನನ್ನ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದಾಳೆ. ಇಷ್ಟೆಲ್ಲ ತಿಳ್ಕೊಂಡಿರೋ ನೀನು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ನೀವ್ಯಾಕೆ ನನ್ ಹಿಂದೆನೆ ಬರ್ತಿದ್ದೀರಾ? ನೀನೇನಾದ್ರೂ ಮೆಂಟ್ಲು ಕೇಸ ಹೇಗೆ? ನೀನ್ ಸತ್ಯ ಒಪ್ಕೊಳ್ಳೋರ್ಗು ನಾನ್ ಹೀಗೇನೆ.